ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ಬಂದು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಕರಾವಳಿ ಸ್ಪೆಷಲ್ ಅಂತ ಹೇಳ್ಬೋದು. ಉಡುಪಿ, ಮಂಗಳೂರು ಬೆಳಗ್ಗೆ ತಿಂಡಿಗೆ ಅದ್ರ ಮಾಡ್ಕೋಬೋದು, ಸಾಯಂಕಾಲ ಕಾಫಿ ಟೀ ಅದರೊಟ್ಟಿಗೆ ಮಾಡ್ಕೋಬೋದು. ಇದು ಒಂದು ಬಂದು ಸ್ವೀಟು. ಒಂದು ಸೌತೆಕಾಯಿ ಇದ್ದರೆ ಸಾಕು, ಈ ಥರ ನಾವು ಮಾಡ್ಕೋಬೋದು. ಸೌತೆಕಾಯಿ ಹಾಕಿ ಮಂಡಾಸ್ ಅಂಥೇಳಿ ಕರೀತಾರೆ ಇದಕ್ಕೆ. ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ, ಬೆಳಗಿನ ತಿಂಡಿಗೆ ಸೂಪರ್ ಆಗಿರುತ್ತೆ. ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ಫ್ರೆಂಡ್ಸ. ನಾನಿವತ್ತು ಕರಾವಳಿ ಸ್ಪೆಷಲ್ ಮಂಡಾಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂಥೇಳಿ ಒಂದು ಸತಿ ನೋಡ್ಕೊಂಬರೋಣ ಬನ್ನಿ. ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೋಡಿ, ಇಲ್ಲಿ ಕರಾವಳಿ ಸ್ಪೆಷಲ್ ಮಂಡಾಸ್ ಮಾಡಲಿಕ್ಕೆ ನಾನಿಲ್ಲಿ ಮುಳ್ಳು ಸೌಂತೆ ತೊಗೊಂಡಿದ್ದೇನೆ. ಈ ಥರ ನೋಡಿ, ನಿಮಗೆ ಬೆಳೆದದ್ದು ಸೌಂತೆ ಸಿಕ್ಕರೂ ಪರವಾಗಿಲ್ಲ, ಬೀಜ ಸಮೇತನ ಹಾಕ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಹಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಕಾಯಿ ತುರಿ, ನೀವು ಕಾಯಿ ತುರಿದು ಬಿಟ್ಟಾದ್ರೆ ಹಾಕ್ಕೋಬೋದು, ಈ ಥರ ತೆಂಗಿನಕಾಯಿ ಹಾಕ್ಕೋಬೋದು ಕಟ್ ಮಾಡಿ. ನೀವು ಇಲ್ಲಿ ಇದು ಫ್ರೆಶ್ ತೆಂಗಿನಕಾಯಿ ಇದೆ ಫ್ರೆಂಡ್ಸ. ಈಗ ನೀರು ಹಾಕದೇನೆ ನಾನು ಇದನ್ನು ರುಬ್ಬುತ್ತೇನೆ. ಈಗ ನೋಡಿ, ಇಲ್ಲಿ ರುಬ್ಬಿದ್ದೇನೆ ನಾನೀಗ. ಅದಕ್ಕೆ ನೀರಾಗಲಿ ಏನು ಹಾಕಿಲ್ಲ ಫ್ರೆಂಡ್ಸ. ಈಗ ಅಕ್ಕಿ ನೋಡಿ, ಅಕ್ಕಿ ಒಂದು ಸ್ವಲ್ಪ ರೇಷನ್ ಅಕ್ಕಿ ನೆನೆಸಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಕಪ್ನಷ್ಟು ಹಾಕಿದ್ದೇನೆ ನಾನಿಲ್ಲಿ. ಇದಕ್ಕೆ ಈಗ ಬೆಲ್ಲ ಕೂಡ ಆ್ಯಡ್ ಮಾಡ್ತೇನೆ. ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ರುಚಿಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೇನೆ. ಈಗ ಇದನ್ನು ಕೂಡ ಮಿಕ್ಸಿ ಮಾಡ್ತೇನೆ, ನೀರು ಸಹ ಹಾಕಿಲ್ಲ. ಈಗ ನೋಡಿ, ಇಲ್ಲಿ ನೋಡಿ ಈ ಥರ ಆಗಿದೆ. ಈ ಥರ ಆದರೆ ಸಾಕು. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತೇನೆ. ನೋಡಿ, ಇದೆಲ್ಲ ನೀರು ಒಂದು ಬೊಟ್ಟು ಹಾಕಿಲ್ಲ ಫ್ರೆಂಡ್ಸ. ನೀರು ಹಾಕೋದಕ್ಕೆ ಹೋಗಬೇಡಿ, ಯಾವ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ರುಬ್ಕೊಳ್ಳಿ. ನೋಡಿ, ಇಲ್ಲಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ನೆಲ್ಲ ನೋಡಿ. ರುಬ್ಬುವಾಗ ಯಾವ ಪದಾರ್ಥಕ್ಕೂ ಒಂದು ಬಟ್ಟು ನೀರು ಸಹ ಹಾಕ್ಲಿಕ್ಕೆ ಹೋಗಬೇಡಿ. ಮುಳ್ಳು ಸೌಂತೆಯಲ್ಲಿ ನೀರು ಇರುತ್ತೆ, ಬಿಟ್ಬಿಡುತ್ತೆ. ನೋಡಿ, ಯಾವುದೇ ಸ್ವೀಟ್ ಮಾಡಿದರೂ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ಉಪ್ಪು ಹಾಕಿದಾಗ ಸ್ವೀಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಇದನ್ನೆಲ್ಲ ಉಪ್ಪನ್ನು ನಾವೀಗ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಆದರೂ ಎಷ್ಟು ಮಿದುವಾಗಿದೆ ನೋಡಿ. ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸ್ಬೇಕು. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೀಡಿ ಫ್ರೆಂಡ್ಸ. ಇಲ್ಲಿ ನನಗೆ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್ ನಿಮಗೆ. ಏಲಕ್ಕಿ ಪೌಡರು ನೋಡಿ, ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಇದು ಆಪ್ಷನಲ್ಲು. ಉಪ್ಪು ಮಾತ್ರ ಹಾಕಲೇಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಎಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ತಟ್ಟೆಗೆ ಚೂರು ತುಪ್ಪನ ಹಾಕಿದ್ದೀನಿ. ನೋಡಿ, ಈ ತಟ್ಟೆಗೆ ತುಪ್ಪ ಹಚ್ಚಿದರೆ ತುಂಬ ಚೆನ್ನಾಗಿ ಬಿಡುತ್ತೆ ಅಂಥೇಳಿ ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಇದನ್ನು ಬೇಯಿಸಬೇಕಾಗತ್ತಲ್ಲ. ನೋಡಿ, ಈಗ ಪದಾರ್ಥ ಮಿಕ್ಸ್ ಮಾಡಿರೋಂಥ ಪದಾರ್ಥ ಎಲ್ಲ ಇದಕ್ಕೆ ಸುರುತ್ತೇನೆ. ನೋಡಿ, ಇಲ್ಲಿ ತುಪ್ಪ ಸವರಿರೋ ಪ್ಲೇಟಿಗೆ ನಾನು ಹಾಕ್ತೇನೆ ಇದನ್ನು. ನೋಡಿ, ಜಾಸ್ತಿ ಇದ್ದರೆ ಇನ್ನೊಂದರಲ್ಲಿ ಹಾಕ್ಕೋಬೋದು, ಕಮ್ಮಿ ಅನಿಸಿದರೆ ಒಂದೇ ಮಾಡ್ಕೋಬೋದು. ಇಲ್ಲಿ ನಾನು ನೋಡಿಕೊಂಡು ಹೇಳ್ತೇನೆ ನಿಮಗೆ. ಒಂದೇ ಆದರೆ ಒಂದೇ, ಎರಡಾದರೆ ಎರಡು. ನೋಡಿ, ಇಲ್ಲಿ ಒಂದೇ ಆಯಿತು, ನನಗೆ ಒಂದು ತಟ್ಟೆ ಆಗಿದೆ. ಈ ಥರ ಟ್ಯಾಪ್ ಮಾಡ್ಕೊಂಡು ಈಗ ಬೇಯಿಸ್ಲಿಕ್ಕೆ ಇಡೋಣ ಬನ್ನಿ ಫ್ರೆಂಡ್ಸ. ನಾವಿಲ್ಲಿ ತಂದೂರಿ ಇಡ್ಲಿ ಮಾಡ್ತೀವಿ ನೋಡಿ, ಆ ತಟ್ಟೆ ಅದಂತೂ ಹೊಂದಿದ್ದೀನಿ ಇಡ್ಲಿ ಪಾತ್ರೆ. ಇದ್ರೊಳಗಡೆ ಒಂದು ತೂತಿಂದ ಇಟ್ಟಿದ್ದೀನಿ. ನೀವು ಈ ಥರ ಇಲ್ಲ ಅಂದರೆ ಕಡಂಗೆಲ್ಲ ಬರ್ತಲ್ಲ, ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು ಬೇಯಿಸ್ಕೋಬೋದು. ಈಗ ಇದ್ರ ಮೇಲೆ ಇದನ್ನು ನಿಧಾನಕ್ಕೆ ಇಟ್ಕೋತೀನಿ. ಸುಡ್ತಿದೆ, ನೋಡಿಕೊಂಡು ಇಟ್ಕೊಳ್ಳಿ. ನೋಡಿ, ಈಗ ಇದರೊಳಗಡೆ ನಾನು ಇಟ್ಟಿದ್ದೇನೆ. ಈಗ ಕರೆಕ್ಟಾಗಿ 10 ರಿಂದ 15 ನಿಮಿಷ ಇದನ್ನು ನಾನು ಬೇಯಿಸ್ಕೊತೇನೆ. ಇದ್ರ ಮೇಲೆ ಮುಚ್ಚಳ ಮುಚ್ಚಿಗ 10 ರಿಂದ 15 ನಿಮಿಷ ಮಿನಿಮಮ್ ಬೇಕೇ ಬೇಕು. ಹಿಟ್ಟು ಮಿದುವಾಗಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಮತ್ತೆ ಒಂದು 5 ನಿಮಿಷ ಬೇಯಿಸಿ. ಈಗ ಕೆಳಗಡೆ ನೀರಿದೆ ಫ್ರೆಂಡ್ಸ್, ಇದರಲ್ಲಿ ಏನಿದೆ ಅಂತ ಮತ್ತೆ ಕೇಳಬೇಡಿ. ಕೆಳಗಡೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿರೋದು ನಾನು ಪ್ಲೇಟು. ಈಗ 10 ರಿಂದ 15 ನಿಮಿಷ ಮಿನಿಮಮ್ ಬೇಯಲಿದು. ನೋಡಿ, ಒಂದು
10ರಿಂದ 15 ನಿಮಿಷ ಆಗಿದೆ ಫ್ರೆಂಡ್ಸ. ಹೋಗ್ತಾಯಿದೆ ನೋಡಿ. ಇಲ್ಲಿ ಚೆನ್ನಾಗಿ ಬೆಂದಿದೆ. ಕೈಗೆ ಒಂಚೂರು ಅಂಟಲ್ಲ ನೋಡಿ, ಸೈಡೆಲ್ಲ ಹೇಗೆ ಬಿಟ್ಕೊಂಡಿದ್ದೆ. ಇದನ್ನೀಗ ನಾನು ಹೊರಗಡೆ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ. ಒಂದು ಬಟ್ಟೆಯಿಂದ ತಕ್ಕೊಂಡು ಹೊರಗಿಡ್ತೇನೆ ನೋಡಿ. ಹೊರಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ. ಇದು ಸುಡು ಬೇಕಾದ್ರೆ ಕಟ್ ಮಾಡ್ಬೋದು. ಸುಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಇದು ತಣಿಲಿಕ್ಕೆ ಬಿಡ್ತೇನೆ ನಾನು ನೋಡಿ. ಇಲ್ಲಿ ಇದು ತಣದಿದೆ ನೋಡಿ, ಕಾಣಿಸುತ್ತಾ. ಇದನ್ನೀಗ ನಾನು ಇಲ್ಲಿ ಬಾಳೆ ಎಲೆ ಇಟ್ಟಿದ್ದೀನಿ, ಅದರ ಮೇಲೆ ಕೌಚ್ ಹಾಕ್ತೇನೆ. ಇದನ್ನೀಗ ಬಿಡಿಸ್ಕೋಬೇಕು ನೋಡಿ. ಈಗ ತೆಗಿತೇನೆ ನೋಡಿ. ಚೂರು ಅಂಟಿದೆ ಅಷ್ಟೇ, ಅಂಟೋದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿದೆ ನೋಡಿ. ಈಗ ಕಟ್ ಮಾಡ್ತೇನೆ ಪೀಸಸ್ ಆಗಿ. ಇದು ಆರೋಗ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಆದರೂ ಮಾಡ್ಬೋದು, ಇಲ್ಲ ಮಧ್ಯಾಹ್ನ ಯಾವ ಬೇಕಾದರೂ ನಾವು ಮಾಡ್ಕೋಬೋದು ನೋಡಿ. ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊತೇನೆ ನೋಡಿ. ಇಲ್ಲಿ ನಾನೆಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ನೋಡಿ. ಕಾಣಿಸುತ್ತಾ ನಿಮಗೆ? ಕೆಳಗಡೆ ಸೈಡು ಗ್ಲಾಸ್ ಪೀಸ್ ಥರ ಬಂದಿದೆ, ನಿಮಗೆ ಕಾಣ್ತಿರ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಮಸ್ತಾಗಿದೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ, ಹಾಗೆ ನೋಡಿ, ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಸೂಪರಾಗಿದೆ ನೋಡಿ. ಮುಳ್ಸಂತೆ ಮಂಡಾಸ್ ನೋಡಿ, ಚೆನ್ನಾಗಿದೆ ಫ್ರೆಂಡ್ಸ್.